ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಶರ್ಟ್ ಪೀಸಿಂದ ಒಂದು ಉಪಯುಕ್ತವಾದ ಒಂದು ಐಟಮನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಾನು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ, ಏನು ಎತ್ತ ಎಲ್ಲ ಹೇಳ್ತಾ ಬರ್ತೀನಿ. ನಾನು ಈ ಐಟಮನ್ನು ಮಾಡಲಿಕ್ಕೆ ನಾನು ಏನು ತೊಗೊಂಡಿದ್ದೀನಿ, ಏನೇನು ಐಟಮನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಮೇಯ್ನಾಗಿ ನಾನು ಇಲ್ಲಿ ಪೈಪಿಂಗನ್ನು ಮಾಡಲಿಕ್ಕೆ ಅಂತ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.25 ಇಂಚ್ ಮಾಡ್ಕೊಂಡಿರ್ಬೋದು. ಒಂದು ಅಂದಾಜಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. 1.25 ಇಂಚ್ ಇದೆ. 1.25 ಇಂಚಿನ ಅಗಲದ್ದು ಲಾಡಿ ಮೀನ್ಸ್ ಪೈಪಿಂಗನ್ನು ಕೊಡಲಿಕ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇನಪ್ಪ ಅಂದರೆ ಗ್ಲಾಸ್ ಶೀಟ್ಸ್ಗಳು. ನಾನಿಲ್ಲೊಂದು 6 ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿನೂ ಕೂಡ ಮಾಡ್ಕೊಬೋದು, ಇಲ್ಲ ಅಂತಂದರೆ ಕಡಿಮೆ ಸಣ್ಣದಾಗಿ ಕೂಡ ಮಾಡ್ಕೊಬೋದು. ನಾನು ಈಗ ಈ ಥರ ಇದಿರುತ್ತಲ್ಲ, ಈ ಥರ ಕವರು ನಮಗೆ ಬುಕ್ ಸ್ಟಾಪ್ಗಳಲ್ಲಿ ಸಿಗುತ್ತೆ. ಬುಕ್ಕಿನ ಅಂಗಡಿಗಳಲ್ಲಿ ನಾವು ಫೈಲಿಗೆ ಹಾಕಲಿಕ್ಕೆ ಬೇಕು, ಇಲ್ಲ ಪೌಚ್ ಹೊಲಿಲಿಕ್ಕೆ ಬೇಕು ಅಂತಂದರೆ ಈ ರೀತಿ ಇದು ಸಿಗುತ್ತೆ. ಇದರಲ್ಲಿ 2 ಕ್ವಾಲಿಟಿದು ಇರುತ್ತೆ. 2 ಕ್ವಾಲಿಟಿ ಅಂತಲ್ಲ, ಜಾಸ್ತಿನೇ ಇದೆ. ಒಂದು ತೆಳು ಇರುತ್ತೆ, ಮತ್ತು ಹೀಗೆ ಇದು ಮಾಡಿದ್ರೆ ಇಲ್ಲಿ ಮತ್ತೆ ಇನ್ನೂ ಒಂದು ಬಿಡಿಸ್ಕೊಂಡು ಬರುತ್ತೆ. ಅದು ತುಂಬ ಅಂದರೆ ತುಂಬ ತೆಳು ಇರುತ್ತೆ. ಇದು ನಾರ್ಮಲ್ ಆಗಿ ದಪ್ಪ ಇದೆ. ಇದು ಕೂಡ 2 ಲೇಯರ್ ಇದೆ. ಇಲ್ಲಿ ಬಿಡಿಸಿದ್ರೆ ಓಪನ್ ಆಗುತ್ತೆ ಇದು ಕೂಡ, ಬಟ್ ನಾನು ಬಿಡಿಸೋದಿಲ್ಲ, ನಂಗೆ ಒಂಚೂರು ದಪ್ಪನೇ ಬೇಕು. ನಮಗೆ ಯಾವ ಅಳತೆಗೆ ಬೇಕೋ ಅದು ಅಳತೆ ಕಟ್ ಮಾಡಿಕೊಂಡು ನಾನು ಸುಮಾರು ಪೌಚ್ಗಳಲ್ಲೆಲ್ಲ ಹಾಕಿದ್ದೀನಿ. ನೀವು ನೋಡಿರ್ಬೋದು, ನೋಡಿಲ್ಲ ಅಂತಂದರೆ ಇನ್ನೊಂದು ಸರಿ ನೋಡಿ. ಫ್ರೆಂಡ್ಸ್, ನಾವು ಈಗ ಶರ್ಟ್ ಪೀಸನ್ನು ಫಸ್ಟು ಯಾವ ಅಳತೆಯನ್ನು ತೊಗೊಂಡಿದ್ದೀವಿ, ಲಾಡಿ ನಿಮಗೆ ಪೈಪಿಂಗ್ ಕೊಡಲಿಕ್ಕೆ ಬಟ್ಟೆ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀವಿ ಅಂತ ನಿಮಗೆ ಗೊತ್ತಾಯಿತು. ಈಗ ಶರ್ಟ್ ಪೀಸಿಂದ ನಾನು ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಲ್ಲ, ಅದು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ನಾನಿಲ್ಲಿ ಒಂದು ಸೈಡಲ್ಲಿ ಯು ಶೇಪಾಗಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ನಾರ್ಮಲ್ ಆಗಿ ಬಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಪೀಸ್ಗಳನ್ನು ಸೇಮ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಚೂರು ದಪ್ಪ ಬರಲಿ ಅಂತ. ನಿಮಗೆ ಈಗ ಅನಿಸ್ಬೋದು ಏನು ಮಾಡ್ತಾ ಇದ್ದಾರಪ್ಪ ಅಂತ. ನಾನೀಗ ಇಲ್ಲೊಂದು ಹ್ಯಾಂಗರ್ ಟೈಪಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ನಾನೀಗ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಮಗೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಕೆಳಗಡೆ ಸುಮ್ಮನೆ ಬಿದ್ದು ಹೊಳ್ಳಾಡ್ತಿರುತ್ತೆ. ಅದರ ಬದಲು ಈ ಥರ ಸ್ಟೋರೇಜ್ ಬ್ಯಾಗನ್ನು ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ. ನೋಡಿ, 30 ಇಂಚಿಗೆ 1 ಪಾಯಿಂಟ್ ಅಷ್ಟು ಕಡಿಮೆ ಇದೆ, ಅಷ್ಟೇ. 30 ಇಂಚು ತೊಗೊಂಡಿದ್ದೀನಿ. ಅಂದರೆ ನಾನು ಇಲ್ಲಿ ಮೇಲ್ಗಡೆ ಯು ಶೇಪ್ ಮಾಡಬೇಕಾದ್ರೆ ಒಂಚೂರು ಇದಾಗಿರುತ್ತೆ, ಅದಕ್ಕಾಗಿ 30 ಇಂಚು ಉದ್ದ. ಹಾಗೆ ಅಗಲ ಬಂದು 5.25 ಇಂಚನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ 5.25 ಇಂಚು ಹೀಗೆ ಉದ್ದ ಬಂದು ಸಣ್ಣ ಪುಟ್ಟ ಕ್ಲಿಪ್ ಆಗಿರ್ಬೋದು, ರಬ್ಬರ್ ಬ್ಯಾಂಡು, ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ 4 ಇಂಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ನಾವು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಈ ಶೀಟ್ ಇದೆಯಲ್ಲ, ಗ್ಲಾಸ್ ಶೀಟ್ ಅಂತ ಅಂತಾರೆ ಫ್ರೆಂಡ್ಸ್ ಇದಕ್ಕೆ. ಈಗ ಇದಕ್ಕೆ ನಾವು ಪೈಪಿಂಗನ್ನು ಕೊಟ್ಕೊಬೇಕು. ಪೈಪಿಂಗನ್ನು ಕೊಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಫಸ್ಟು ಹೀಗಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಉಲ್ಟಾ ಮಾಡಿ, ಆಮೇಲೆ ಹೀಗೆ. ಮತ್ತು ಇದನ್ನು ಹೊಲಿಬೇಕಾದ್ರೆ ಅರ್ಜೆಂಟ್ ಇದ್ದವಾಗ ಹೊಲಿಬೇಕು ಹೋಗಬೇಡಿ, ನಿಧಾನಕ್ಕೆ ನಾವು ಇದನ್ನು ಹೊಲ್ಕೊಬೇಕು. ಈ ರೀತಿಯಾಗಿ 6 ಶೀಟಿಗೂ ಕೂಡ ನಾನು ಪೈಪಿಂಗನ್ನು ಕೊಟ್ಕೊಂಡು ಒಂದು ಸೈಡು, ಇಲ್ಲಿ ಅಗಲ ಏನಿದೆ 5.25 ಇಂಚ್ ಏನಿದೆಯಲ್ಲ, ಆ ಕಡೆ ಒಂದು ಸೈಡಲ್ಲಿ ನಾನು ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಎಲ್ಲ ಪೀಸ್ಗಳಿಗೂ ಕೂಡ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಂಬಂದು ಆಯಿತು. ಈಗ ಇದು 2 ಪೀಸ್ ಇರೋದ್ರಿಂದ ಜಸ್ಟು ಒಂದು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ, ಇಲ್ಲಾಂದರೆ ಹೊಲಿಬೇಕಾದ್ರೆ ಜಾರೋದ್ರೆ ಕಷ್ಟ. ಅದಕ್ಕೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ. ಇದನ್ನು ಉಲ್ಟಾ ಬೇಕಾದ್ರೆ ಮಾಡ್ಕೊಬೋದು, ನಾನಿಲ್ಲಿ ಪೈಪಿಂಗನ್ನು ಕೊಡಲೇಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಉಲ್ಟಾ ಮಾಡ್ಕೊತಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ಈಗ ಜಸ್ಟ್ ಹೀಗೆ ಮೇಲ್ಗಡೆನೇ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಸ್ಟಿಚ್ ಮಾಡಿಕೊಂಡು ಬಂದು ಆಯಿತು. ಈಗ ಏನು ಮಾಡೋಣ, ಜಸ್ಟ್ ಒಂದೊಂದು ಪೌಚ್ಗಳನ್ನು ತಗೊಂಡು ಹೀಗೆ ಇಟ್ಕೊಬೇಕು. ಹೀಗೆ ಇಟ್ಕೊಂಡು ಇಲ್ಲಿಂದ
ಹೀಗೆ. ಮತ್ತು ಇಲ್ಲಿ ಕೆಳಗಡೆ ಹೊಲಿಬೇಕಾದ್ರೆ ಏನು ಮಾಡಿ, ಜಸ್ಟ್ ಒಂದು ಫೋಲ್ಡನ್ನು ಮಾಡಿ, ಹೀಗೆ ಒಂದು ಫೋಲ್ಡನ್ನು ಮಾಡಿಕೊಂಡು ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನಮ್ಗೆ ಹೊಲಿಬೇಕಾದ್ರೆ ಈಸಿಯಾಗಿ ಆಗುತ್ತೆ ನೋಡಿ. ಹೀಗೆ 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 ಇಷ್ಟು ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ. ಆಮೇಲೆ ನೆಕ್ಸ್ಟ್ ಈ ಥರ ಪಾಕೆಟನ್ನು ಎಲ್ಲಿ ಹಾಕಬೇಕು, ಪಾಕೆಟ್ ಹ್ಯಾಂಗರನ್ನು ಮಾಡ್ತಾಯಿದ್ದೀನಿ, ಸ್ಟೋರೇಜ್ ಹ್ಯಾಂಗರ್ ಅಂತ ಬೇಕಾದ್ರೂ ಹೇಳ್ಬೋದು. ಎಷ್ಟು ಐಟಮ್ಗಳು ನಮ್ಗೆ ಇದರಲ್ಲಿ ಹಿಡಿಯುತ್ತೆ, ಇಯರಿಂಗ್ಸ್ ಆಗಿರ್ಬೋದು, ಬಾಚಣಿಗೆ ಎಲ್ಲದನ್ನು ಕೂಡ ನಾನು ತೋರಿಸ್ತೀನಿ. ಫಸ್ಟು ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪೂರ್ತಿ ಎಲ್ಲ ಪಾಕೆಟು ಕೂಡ ರೆಡಿಯಾಗಿ ಬಂತು. ಈಗ ನಾವಿಲ್ಲಿ ಇನ್ನೊಂದು ಪೌಚ್ ಹಾಕೋದಿದ್ರೆ ಉಳಿಯುತ್ತೆ. ನಾನೇನು ಇಲ್ಲಿ ಹಾಕ್ತಾಯಿಲ್ಲ, ಜಸ್ಟ್ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಏನಕ್ಕಾಗಿ ಅಂತಂದರೆ ಇನ್ನೊಂದು ಪೌಚ್ ಹಾಕ್ಬೋದು. ನಾನು 30 ಇಂಚ್ ಹೇಳಿದ್ನಲ್ಲ, ಇದು ಎಷ್ಟು ಕಟ್ ಮಾಡಿದ್ದೀನಿ ಅಂತಂದರೆ 4 ಇಂಚು, 26 ಇಂಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು, ಇದನ್ನು ನಾವು ಲಾಸ್ಟಿಗೆ ಪೈಪಿಂಗನ್ನು ಕೊಡೋಣ. ಈಗ ಏನು ಮಾಡೋಣ, ಜಸ್ಟು ಈ ಕಡೆ ಎಲ್ಲ ಹೊರಗಡೆ ಚೂರು ಹೊರಗಡೆ ಬಂದಿರುತ್ತಲ್ಲ, ಅದನ್ನೆಲ್ಲ ಒಂದ್ಸರಿ ಟ್ರಿಮ್ ಮಾಡ್ಕೊಬೇಕು. ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಹೀಗೆ ಟ್ರಿಮ್ ಮಾಡ್ಕೊಬೇಕು. ಎರಡೂ ಕಡೆನೂ ಕೂಡ ಚೆಂದ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ. ಅಂದರೆ ದಾರ ಎಲ್ಲ ಬಂದಿರುತ್ತಲ್ಲ, ಎಕ್ಸ್ಟ್ರಾ ಇರುತ್ತೆ ಅಂತಲ್ಲ, ಹೀಗೆ ಎಕ್ಸ್ಟ್ರಾ ದಾರ ಎಲ್ಲ ಬಂದಿರುತ್ತಲ್ಲ, ಅಂಥ ದಾರ ಎಲ್ಲ ಹೋಗಬೇಕು ಅಂತ ಅಷ್ಟೇ. ಇಷ್ಟು. ಈಗ ಏನು ಮಾಡೋಣ, ಸುತ್ತಲೂ ಕೂಡ ನಾವು ಪೈಪಿಂಗನ್ನು ಕೊಟ್ಕೊತ ಬರೋಣ. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತೀನಿ. ಆನಂತರ ಹೀಗೆ ನಾನೀಗ ಪೂರ್ತಿಯಾಗಿ ಸುತ್ತಲೂ ಪೈಪಿಂಗನ್ನು ಕೊಡ್ತೀನಿ. ಫಸ್ಟು ಹೀಗೆ ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ಹೀಗೆ ಫೋಲ್ಡ್ ಮಾಡ್ತೀನಿ, ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತೀನಿ. ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಏನಾಯಿತು ಹೇಗಾಯಿತು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಪಾಕೆಟ್ ನಮಗೆ ಏನು ಬೇಕಾದರೂ ಸಣ್ಣ ಪುಟ್ಟದೆಲ್ಲ ಇಟ್ಕೊಬೋದು. ಇಲ್ಲ ನಮ್ಮ ದಾರದ ರೀಲನ್ನು ಇಟ್ಕೊತೀವಿ ಅಂದರೂ ಇಲ್ಲೊಂದು ಹ್ಯಾಂಗರ್ಗೆ ನೇತಾಕೊಂಡು ಇಟ್ಕೊಬೋದು. ಈಗ ಇಷ್ಟೆಲ್ಲ ಆಯಿತು, ಹೇಗಪ್ಪ ನೇತಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಇಲ್ಲೊಂದು ಹೊಲಿದಿರೋ ಲಾಡಿ ಇದೆ. ಇಲ್ಲ ಅಂತಂದರೆ ಜಸ್ಟ್ ಒಂದು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನೋಡಿ. ಹೀಗೆ ಮಳೆಗೆ ನೇತಾಕೊಂಡ್ಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ಆಯ್ತಲ್ವ ಫ್ರೆಂಡ್ಸ್? ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ದಾರನ ಬೇಕಾದರೆ ಈ ರೀತಿಯಾಗಿ ಜೋಡಿಸಿ ಇಡಬಹುದು. ಎಲ್ಲೋ ಕಳೆದೋಗುತ್ತೆ, ಎಲ್ಲೆಲ್ಲೋ ಬಾಕ್ಸಿಗೆ ಹಾಕಿಟ್ಕೊಂಡು ಗಂಟಾಗುತ್ತೆ ಅನ್ನೋದು ಏನೂ ಇರೋದಿಲ್ಲ. ಮತ್ತು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಮಗದು ಕಲರ್ ಕೂಡ ಕಾಣಿಸುತ್ತೆ. ಎಲ್ಲ ದಾರಗಳನ್ನು ಕೂಡ ಹೀಗೆ ನೀಟಾಗಿ ಜೋಡಿಸ್ಕೊಬೋದು. ಅಷ್ಟಕ್ಕೂ ಕೂಡ ಜೋಡಿಸಿ ತೋರಿಸ್ತೀನಿ ನೋಡಿ. ಎಲ್ಲದಕ್ಕೂ ಕೂಡ ದಾರಗಳನ್ನು ಹೀಗೆ ಜೋಡಿಸಿ ಇಟ್ಕೊಬೋದು. ನಾವಿಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಟ್ರಾವೆಲಿಗೆ ಬೇಕು ಅಂದರೆ ಜಸ್ಟು ಈ ರೀತಿ ಒಂದು ನೆಕ್ಸ್ಟು ತೋರಿಸ್ತೀನಿ ಅದನ್ನು ಡೀಟೇಲಾಗಿ ಹೊಸ ವೀಡಿಯೋದಲ್ಲಿ. ಇದಕ್ಕೆ ಜಿಪ್ಪೆಲ್ಲ ಹಾಕಿ ನಮ್ಮ ಮೇಕಪ್ ಕಿಟ್ಗಳನ್ನು ಬೇಕಾದರೆ ನಾವು ಹೀಗೆ ಇಟ್ಕೊಬೋದು ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಗಂಟು ಹಾಕಿ ಇಟ್ಕೋಬೋದು. ಈಗ ಮಾಡಿರೋದು ಇಷ್ಟ ಆಯ್ತಲ್ವ ಫ್ರೆಂಡ್ಸ್? ನೋಡಿ, ದಾರ ಎಲ್ಲೂ ಕಳೆದೋಗುತ್ತೆ ಅಂತ ಇಲ್ಲ ನಮಗೆ. ನಾನಿಲ್ಲಿ ಜಸ್ಟ್ 5 ದಾರ ಹಿಡಿಯೋಷ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ ಅಗಲದು ಮಾಡ್ಕೊಬೋದು. ಇನ್ನೂ ಅಳತೆ ಹೊಲಿಯೋದು ಗೊತ್ತಾಯ್ತಲ್ಲ, ಅಳತೆಯನ್ನು ಜಾಸ್ತಿ ಮಾಡ್ಕೊಬೋದು. ಇದು ಅಲ್ಲದೆ ನಾವು ದಾರ ಇಟ್ಕೊಳ್ಳೋದು ಒಂದು, ನನಗೆ ಇಲ್ಲಿ ದಾರ ಇತ್ತು ತೋರಿಸ್ದೆ. ಇಲ್ಲ ಅಂತಂದರೆ ನಿಮ್ಮ ಇಯರಿಂಗ್ಸ್ ಆಗಿರ್ಬೋದು, ರಬ್ಬರ್ ಬ್ಯಾಂಡ್ ಆಗಿರ್ಬೋದು, ಸಣ್ಣ ಪುಟ್ಟ ಕ್ಲಿಪ್ಗಳು, ಬಾಚಣಿಗೆ ಎಲ್ಲದನ್ನು ಇಟ್ಕೊಂಡು ಇದರೊಳಗಡೆ ಮೇಲ್ಗಡೆ ಕನ್ನಡಿ ಪಕ್ಕಕ್ಕೆ ಒಂದು ಇದನ್ನು ಹುಕ್ಕನ್ನು ಹಾಕ್ಕೊಂಡು ನೇತಾಕೊಂಡ್ಬಿಟ್ರೆ ಸೂಪರಾಗಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಶರ್ಟ್ ಪೀಸ್ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಶರ್ಟ್ ಪೀಸಿಗೆ ಹೊಸ ಲುಕ್ಕನ್ನು ಕೊಟ್ಟ ರೀತಿಯಲ್ಲಿ ಆಗಿದೆ ಫ್ರೆಂಡ್ಸ್. ನಾವು ಇವತ್ತು ಈ ರೀತಿಯಾದ ಬಟ್ಟೆಯಿಂದ, ಅಂದರೆ ಡಿಸೈನ್ ಇರೋವಂಥ ಬಟ್ಟೆಯಿಂದ, ಇಲ್ಲ ಬ್ಲೌಸ್ ಪೀಸಿಂದ ಆದರೂ ಹೊಲ್ಕೊಬಹುದು. ನಾನಿವತ್ತು ಡಿಸೈನ್ ಬಟ್ಟೆಯಿಂದ ನಿಮಗೆ ಸೂಪರ್ ಆದ ಒಂದು ಪೌಚ್ ಅನ್ನ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೀವು
ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇದ್ರೆ ಬ್ಲೌಸ್ ಪೀಸ್ ಅನ್ನ ತಗೊಳ್ಳಿ, ಇಲ್ಲ ಅಂದ್ರೆ ಈ ರೀತಿ ಬಟ್ಟೆ ಇದ್ರೂ ಕೂಡ ಅಡ್ಡಿಲ್ಲ. ನಿಮ್ಗೆ ಓನ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಚೂಡಿದಾರ ಹಾಳಾಗಿರೋದು ಅನ್ನೋಕ್ಕಿಂತ ನೀವು ಹಾಕಿ ಬಿಟ್ಟಿರುವಂತ ಚೂಡಿದಾರು ಬಟ್ಟೆ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಆ ರೀತಿಯಾದ ಬಟ್ಟೆಗಳೆಲ್ಲ ಇದ್ರೆ ನೀವು ಈ ರೀತಿಯಾಗಿ ಪೌಚ್ಗಳನ್ನ ಮಾಡ್ಕೊಬಹುದು. ನಾವು ಊರಿಗೆ ಮತ್ತೆ ಎಲ್ಲಾರು ಸಣ್ಣ ಪುಟ್ಟ ತಿರುಗಾಟಕ್ಕೆ ಹೋಗ್ತಾ ಇರ್ತೀವಿ ಅಲ್ವಾ ಫ್ರೆಂಡ್ಸ್, ಅವಾಗ ನಾವು ಏನ್ ಮಾಡ್ಬೋದು ಅಂತಂದ್ರೆ ಈ ರೀತಿಯಾದ ಪೌಚ್ಗಳನ್ನ ತಗೊಂಡೋದ್ರೆ ನಮ್ಮ ಸಣ್ಣ ಪುಟ್ಟ ಥಿಂಗ್ಸ್ ಗಳೆಲ್ಲದೂ ಕೂಡ ಇದ್ರೊಳಗಡೆ ಮ್ಯಾನೇಜ್ ಆಗ್ಬಿಡುತ್ತೆ. ಬ್ಯಾಗು ಕೂಡ ಅಷ್ಟು ಗಜಿ ಬಿಜಿ ಅನ್ಸೋದಿಲ್ಲ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಆಲ್ರೆಡಿ ಬಟ್ಟೆಯನ್ನ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಅನ್ನ ನಾನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇದಕ್ಕೆ ಯೂಸ್ ಮಾಡ್ತಿರೋ ಕ್ಯಾನ್ವಾಸ್ ಯಾವ್ದಪ್ಪ ಅಂದ್ರೆ ಫ್ಯೂಸನ್ ಅಂತ ಅಂತಾರೆ. ಇದನ್ನು ಕೂಡ ನಾವು ಬ್ಲೌಸಿಗೆ ಯೂಸ್ ಮಾಡ್ತೀವಿ, ಬ್ಲೌಸ್ ನೆಕ್ ಮಾಡ್ಲಿಕ್ಕೆ. ಇಲ್ಲ ಅಂತಂದ್ರೆ ಬ್ಲೌಸು ಇನ್ನು ಸ್ಟಿಫ್ ಆಗಿ ಬರಬೇಕು ಅಂತ ಲೈನಿಂಗ್ ತರದಲ್ಲೂ ಕೂಡ ಈ ರೀತಿ ಬಟ್ಟೆಯನ್ನ ಅಂದ್ರೆ ಕ್ಯಾನ್ವಾಸ್ ಅನ್ನ ನಾವು ಇದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಫ್ಯೂಸನ್ ಅಂತ ಕರಿತೀವಿ. ನಾನಿಲ್ಲಿ ಬಟ್ಟೆನ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಲೈನಿಂಗ್ ಅನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆಯಲ್ಲಿ ನಾನು ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹಾಗೆ ನೀವೇನಾದ್ರು ನಮ್ಮ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಎಷ್ಟು ಅಳತೆ ಇದೆ ಅಂತಂದ್ರೆ 15.5 ಇಂಚು ಉದ್ದ ಇದೆ. ಹಾಗೆ ಬಂದು 8 ಇಂಚು ಅಗಲ ಇದೆ. ತುಂಬಾ ಕ್ಯೂಟ್ ಆಗಿರುವಂತ ಪರ್ಸನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಬನ್ನಿ, ಈಗ ಹೇಗೆ ಇದನ್ನ ರೆಡಿ ಮಾಡೋದು, ಏನ್ ಮಾಡೋದು, ಸಿಂಪಲ್ ಆಗಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೋಡೇ ಬಿಡೋಣ ಅಲ್ವಾ. ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ವಿ ತುಂಬಾ ಸಿಂಪಲ್ ಆಗಿರುವಂತ ಪರ್ಸು ಅಂತ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಜಿಪ್ಪನ್ನ ತಗೊಂಡಿದ್ದೀನಿ. ಜಿಪ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮಗೆ ಅಭ್ಯಾಸ ಇದೆ ಅಂತಂದ್ರೆ ನೋಡಿ, ನಾನು ಜಿಪ್ಪನ್ನ ಉಲ್ಟಾ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಈ ಲೈನಿಂಗ್ ಕ್ಲಾತ್ ಇದೆಯಲ್ಲ, ಲೈನಿಂಗ್ ಕ್ಲಾತ್ ಅನ್ನು ಕೂಡ ಅದರ ಮೇಲೆ ಇಟ್ಟು, ನಿಮ್ಗೆ 2 ಹೊಲಿಗೆ ಬಂದ್ರೆ ಅಡ್ಡಿಲ್ಲ, ಟೈಮ್ ಒಂಚೂರು ವೇಸ್ಟ್ ಆದ್ರೂ ಕೂಡ ನೀಟಾಗಿ ಬರ್ಲಿ ಅಂತ ಇದ್ರೆ ನೀವೇನ್ ಮಾಡಿ 2 ಸ್ಟಿಚ್ ಅನ್ನ ಹಾಕೊಳ್ಳಿ. ಇಲ್ಲ ಅಂತ ಆದ್ರೆ ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ, ಈ ರೀತಿಯಾದ ಈ ರೀತಿ ಗುಂಡ್ಪಿನ್ ಇರುತ್ತಲ್ಲ, ಅದನ್ನ ನೀವು ಹೀಗೆ ಇಟ್ಕೊಂಡು ಎಲ್ಲಿಗೆ ಸ್ಟಿಚ್ ಮಾಡ್ಬೇಕಲ್ಲ, ಯಾವ ಬಟ್ಟೆಯೂ ಕೂಡ ಹಂದಾಡದೆ ಇರೋ ರೀತಿಯಲ್ಲಿ 3 ಬಟ್ಟೆಯೂ ಕೂಡ ನೀಟಾಗಿ ಬರುವಂತೆ ಈ ರೀತಿ ಹಾಕೊಳ್ಳಿ. ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂತ ಆದ್ರೆ ಏನ್ ಮಾಡಿಯಪ್ಪ ಅಂತಂದ್ರೆ ಫಸ್ಟ್ ಬಟ್ಟೆ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ. ಆ ನಂತರ ಈ ಲೈನಿಂಗ್ ಕ್ಲಾತ್ ಅನ್ನ ಅದರ ಮೇಲೆ ಇಟ್ಟು ಇನ್ನೊಂದು ಸ್ಟಿಚ್ ಮಾಡಿ, ಮತ್ತಿನ್ನೇನು ಕೂಡ ಇರೋದಿಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಂಡು ತಗೋಬರ್ತೀನಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಈಗ ಸ್ಟಿಚ್ ಅನ್ನ ಹಾಕಿ ಆಯ್ತು. ಈ ಜಿಪ್ ಅನ್ನ ಕಟ್ ಮಾಡ್ಕೊಬೇಕು. ಇದು ನಾರ್ಮಲ್ ಪರ್ಸ್ ಅಲ್ಲ ಫ್ರೆಂಡ್ಸ್, ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ವಲ್ಪ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹೀಗೆ ಆದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೀಗೆ ಓಪನ್ ಮಾಡ್ಬೇಕು. ಈ ರೀತಿಯಾಗಿ ಬರುತ್ತೆ. ಈಗ ಏನ್ ಮಾಡ್ಬೇಕು, ಈ 2 ಬಟ್ಟೆಯನ್ನು ನೀಟಾಗಿ ಹೀಗೆ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಜಸ್ಟ್ ಹೀಗೆ ಒಂದ್ಸರಿ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡೋದ್ರಿಂದ ಅದು ನೀಟಾಗಿ ಕೂರುತ್ತೆ. ಈಗ ಇದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬೇಕು. ಅವಾಗ ಸ್ಟಿಫ್ ಆಗಿ ಈ ಬಟ್ಟೆ ಚೆನ್ನಾಗಿ ಕೂರುತ್ತೆ. ಈಗ ಒಂದು ಸ್ಟಿಫ್ ಆಗಿ ಒಂದು ಸ್ಟಿಚ್ ಅನ್ನ ಹಾಕೊಂಡು ತಗೊಂಡು ಬರ್ತೀನಿ. ಈಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಈಗ ಇದನ್ನ ಫೋಲ್ಡ್ ಮಾಡಬೇಕು. ಜಿಪ್ಪಿನ ಇನ್ನೊಂದು ಭಾಗಕ್ಕೆ ಈ ರೀತಿಯಾಗಿ ಇಡಬೇಕು. ಆ ನಂತರ ಇದನ್ನ ಉಲ್ಟಾ ಮಾಡಬೇಕು. ಈ ಲೈನಿಂಗ್ ಕ್ಲಾತ್ ಏನಿದೆಯಲ್ಲ ಅದನ್ನು ಕೂಡ ಈ ರೀತಿಯಾಗಿ ಇಲ್ಲಿ ಇಡಬೇಕು. ಮತ್ತೆ ಈಗ ಇಲ್ಲೊಂದು ಸ್ಟಿಚ್ ಅನ್ನ ಹಾಕೊಬೇಕು. ಅವಾಗ
ನಾವು ಈ ಕಡೆ ಹೇಗೆ ಇಲ್ಲಿ ನಮಗೆ ಬಟ್ಟೆ ಹೊರಗಡೆ ಬರದೇ ಇದ್ದು ಹಾಗೆ ಹೇಗೆ ಸ್ಟಿಚ್ ಬಂದಿದೆಯಲ್ಲ ಅದೇ ರೀತಿ ಇಲ್ಲೂ ಕೂಡ ಬರುತ್ತೆ. ಹಾಕೊಂಡು ತಗೊಂಡ್ ಬರ್ತೀನಿ. ನೋಡಿ, ಈಗ ನಾನು ಸ್ಟಿಚ್ ಅನ್ನ ಹಾಕಿ ಆಯ್ತು. ಈಗ ಏನ್ ಮಾಡ್ಬೇಕು, ಈ ಜಿಪ್ ಅನ್ನ ಓಪನ್ ಮಾಡಬೇಕು. ನೋಡಿ, ಓಪನ್ ಮಾಡಿದ್ರೆ ಈ ರೀತಿಯಾದ ಒಂದು ಬಾಕ್ಸ್ ರೀತಿಯಲ್ಲಿ ರೆಡಿ ಆಗತ್ತೆ, ಅಂದ್ರೆ ಒಂದು ಸರ್ಕಲ್ ರೆಡಿ ಆಗತ್ತೆ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ನಾವು ಉಲ್ಟಾ ಮಾಡ್ಕೊಬೇಕು. ಉಲ್ಟಾ ಮಾಡ್ಕೊಂಡು ಇದರ ಮೇಲೆ ಬರೋ ರೀತಿಯಲ್ಲಿ ಚಂದ ಮಾಡಿ ಸ್ಟಿಚ್ ಅನ್ನ ಮಾಡ್ಕೊಬೇಕು. ಅವಾಗ ಇಲ್ಲಿ ರೀತಿಯಲ್ಲೇ ಇಲ್ಲೂ ಕೂಡ ಸ್ಟಿಫ್ ಆಗಿ ಬರುತ್ತೆ. ಈಗ ಇಲ್ಲೂ ಸ್ಟಿಚ್ ಅನ್ನ ಹಾಕೊಂಡು ತಗೋಬರ್ತೀನಿ. ಆಮೇಲೆ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಸ್ಟಿಚ್ ಮಾಡಿ ಆಯ್ತು. ಈಗ ಹೀಗೆ ಮಿಡ್ಲಲ್ಲಿ ಫೋಲ್ಡ್ ಮಾಡಬೇಕು. ಆ ನಂತರ ಏನ್ ಮಾಡಬೇಕು, ಹೀಗೆ ಕೆಳಗಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. 1 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಈ ಕಡೆನೂ ಅಷ್ಟೇ 2 ಇಂಚಿಗೆ ಒಂದು ಮಾರ್ಕು, 1 ಇಂಚಿಗೆ ಒಂದು ಮಾರ್ಕು. ಈಗ ಇದನ್ನು ನಾವು ಚಂದ ಮಾಡಿ ಲೈನ್ ಹಾಕೊಂಡ್ಬಿಡೋಣ. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ 1 ಇಂಚಿಗೆ ಇದೆಯಲ್ಲ ಅದನ್ನ ಹೀಗೆ ಫೋಲ್ಡ್ ಮಾಡಬೇಕು. ಆ ನಂತರ ನೋಡಿ, ಎರಡೂ ಕಡೆನೂ ಕೂಡ ಕರೆಕ್ಟ್ ಆಗಿ ಬರಬೇಕು. ಹೀಗೆ ಹೀಗೆ 1 ಇಂಚಿಗೆ ಹೀಗೆ ಫೋಲ್ಡ್ ಆದ ಮೇಲೆ ನಮಗೆ ಎಲ್ಲೂ ಒಂಚೂರು ವ್ಯತ್ಯಾಸ ಬರಬಾರ್ದು ಅಂತ ಅಂದ್ಕೊಂಡು ಜಸ್ಟ್ ಹಾಗೆ ಒಂದು ಗುಂಡು ಪಿನ್ನನ್ನು ಹಾಕಿ ಇಟ್ಕೋಬೇಕು. ಈಗ ನಾವೇನ್ ಮಾಡಬೇಕು, ಇದನ್ನ ಸ್ಟಿಚ್ ಮಾಡೋಕ್ಕೂ ಮುಂಚೆ ಇಲ್ಲಿ ರನ್ನರ್ ಅನ್ನ ನಾವು ಹಾಕೋಬೇಕು. ಹೀಗಿಟ್ಕೊಂಡು ರನ್ನರ್ ಅನ್ನ ಹಾಕೊಳ್ಳೋಣ. ನಾನು ರನ್ನರ್ ಹಾಕೋದು ಎಲ್ಲ ಈಸಿಯಾಗಿ ತೋರಿಸಿದ್ದೀನಿ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ರನ್ನರ್ ಹಾಕೋದು ಎಲ್ಲ ಬೇಕು, ಬೇರೆ ಬೇರೆ ರೀತಿಯಲ್ಲಿ ಹಾಕೋದು ಬೇಕು ಅಂತ ಇದ್ರೆ ದಯಮಾಡಿ ಕಾಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಇನ್ನೆರಡು ಚಾನಲ್ ಅವನಿ ಆಲ್ ಇನ್ ಒನ್ ಮಾರಂಗೋಲಿ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಒಂದ್ಸರಿ ಹಾಕಿ ಆದ್ಮೇಲೆ ಇನ್ನೊಂದ್ಸರಿ ಹಾಕಿ ತೆಕ್ಕೊಬೇಕು. ಯಾಕೆ ಹೀಗೆ ಮಾಡಬೇಕು ಅಂತಂದ್ರೆ ನಮ್ಗೆ ಇಲ್ಲಿ ನೀಟಾಗಿ ಬರುತ್ತೆ. ನಾವೀಗ ರನ್ನರ್ ಅನ್ನ ಇಲ್ಲಿ ನಿಲ್ಸ್ಕೊಬಹುದು. ಈಗ ನಾವು ಇಲ್ಲಿವರೆಗೆ ರನ್ನರ್ ಅನ್ನ ಫಸ್ಟ್ ಟೈಮ್ ಹಾಕಿದವಾಗ್ಲೇ ಬಿಟ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ಅಷ್ಟು ನೀಟಾಗಿ ಬರೋದಿಲ್ಲ. ಈಗಾದ್ರೆ ನಾವು ಅಲ್ಲಿ ತುದಿಯಲ್ಲಿ ಜಿಪ್ ಅನ್ನ ಹಾಕಿರೋದ್ರಿಂದ ಈಸಿಯಾಗಿ ಸ್ಟಿಚ್ ಅನ್ನ ಮಾಡ್ಕೊಬಹುದು. ಅದಕ್ಕಾಗಿ ಅಷ್ಟೇನೆ. ಈಗ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನಾನು ಇಲ್ಲೂ ಕೂಡ ಪೈಪಿಂಗ್ ಅನ್ನ ಕೊಡ್ತಾ ಇದ್ದೀನಿ. ಈ ಲೈನಿಂಗ್ ಕ್ಲಾತ್ ಅನ್ನೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1.5 ಇಂಚಿನಷ್ಟು ಅಗಲಕ್ಕೆ ಕಟ್ ಮಾಡ್ಕೊತೀನಿ. 1.5 ಇಂಚಿನಷ್ಟು ಉದ್ದಕ್ಕೆ ಅಲ್ಲ, ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟ್ರೈಟ್ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೇಗೂ ಸ್ಟ್ರೈಟ್ ಸ್ಟಿಚ್ ಬರುತ್ತಲ್ಲ ಅಂತ. ಈಗ ಇಲ್ಲಿ ತುದಿಯಲ್ಲಿ ಇಟ್ಕೊಂಡು ಫಸ್ಟ್ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಆ ನಂತರ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡಬೇಕು. ಇಲ್ಲೂ ಅಷ್ಟೇ ತುದಿಯಲ್ಲಿ 1 ಇಂಚಷ್ಟು ಜಾಸ್ತಿ ಇಟ್ಕೊಂಡು ಹೀಗೆ ಒಳಗಡೆ ಹಾಕೊಂಡು ಇಲ್ಲಿಂದ ಇಲ್ಲಿವರೆಗೆ ನಾನೀಗ ಸ್ಟಿಚ್ ಅನ್ನ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಈ ಕಡೆ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ಹೀಗೆ ಹೊಲ್ಕೊಂಡು ತಗೋಬರ್ತೀನಿ. ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ ಆಗಿದೆ. ಈಗ ಈ ರೀತಿಯಾಗಿ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿದಾಗ ನೋಡಿ ಈ ರೀತಿಯಾಗಿ
ಇಲ್ಲಿ ತುದಿಯಲ್ಲಿ ಕ್ಲೋಸ್ ಆಗಿರುತ್ತೆ. ಜಸ್ಟ್ ಒಂದು ಫೋಲ್ಡನ್ನ ಹೀಗೆ ಮಾಡಬೇಕು, ನೆಕ್ಸ್ಟ್ ಫೋಲ್ಡು ಹೀಗೆ ಮಾಡಿ ಇಲ್ಲಿ ತುದಿವರೆಗೂ ಕೂಡ ಸ್ಟಿಚ್ ಮಾಡಬೇಕು. ಇದನ್ನ ಹೀಗೆ ಒಳಗಡೆ ಹಾಕ್ಕೊಂಡು ಹೀಗೊಂದು ಸ್ಟಿಚ್ಚು, ಇಲ್ಲಿಗೊಂದು ಸ್ಟಿಚ್, ಹೀಗೆ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಈ ಕಡೆನೂ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಫೈನಲ್ ಆಗಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಎರಡು ಕಡೆನೂ ಕೂಡ ಸ್ಟಿಚ್ ಆಯ್ತು, ಎಷ್ಟು ನೀಟಾಗಿ ಬಂದಿದೆ. ಈಗ ನಾವಿಲ್ಲಿ ಹಾಕೊಂಡಿರ್ತೀವಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಅಂತ, ಅದನ್ನ ತೆಗಿಬೇಕು ನೋಡಿ. ಇಲ್ಲಿ ಒಳಗಡೆ ಈ ರೀತಿಯಾಗಿ ಬಂದಿದೆ. ಈಗ ಜಿಪ್ ಅನ್ನ ಓಪನ್ ಮಾಡೋಣ. ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಹೊಲ್ಕೊಬಹುದು ಅಲ್ವಾ ಫ್ರೆಂಡ್ಸ್. ಸುಮಾರು ಐಟಮು ಹಾಗೆ ಇದಕ್ಕೆ ಹಿಡಿಯುತ್ತೆ, ತುಂಬಾ ಚೆನ್ನಾಗೂ ಕೂಡ. ಅಂದ್ರೆ ಇಲ್ಲಿ ಡಿಸೈನ್ ಬಂದ ಹಾಗೆ ಆಗತ್ತೆ, ತೋರಿಸ್ತೀನಿ ತಡೀರಿ. ಅಂದ್ರೆ ನಾರ್ಮಲ್ 4 ಕಡೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಯೂಸಿಗೂ ಕೂಡ ಬರುತ್ತೆ. ನೀವು ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚಿಸ್ತಾ ಇದ್ರೆ ನೋಡಿ, ಈ ರೀತಿ ಇದನ್ನ ಕೊಟ್ರೆ ಅವರಿಗೂ ಕೂಡ ಹೆಲ್ಪ್ ಆಗತ್ತೆ. ನೋಡಿ ಇಲ್ಲಿ ಇಷ್ಟು ಅಗಲ ಬರುತ್ತೆ, ಇಲ್ಲಿ ನೋಡಿ ಈ ರೀತಿಯಾಗಿ ಡಿಸೈನ್ ಬರುತ್ತೆ, ಒಂಥರ ಡಿಫರೆಂಟ್ ಆಗಿ ಸ್ಟಿಚ್ ಮಾಡಿದ ರೀತಿಯಾಗಿ ಆಗತ್ತೆ. ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಒಂದ್ಸರಿ ಬಟ್ಟೆಯನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಬೇರೆ ಎಲ್ಲೂ ಕೂಡ ಕಟ್ ಮಾಡೋದು ಇರೋದಿಲ್ಲ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.